ಇನ್ನು ನಮ್ಮ ರಾಜ್ಯದ ನಗರವಾಸಿಗಳಿಗೆ ರಾಜ್ಯ ಸರ್ಕಾರದಿಂದ ಈಗ ಶಾಕ್ ಎದುರಾಗಿದೆ. ನೀರಿನ ಬಿಲ್ನಲ್ಲಿ ಹಸಿರು ಸೆಸ್ ಈ ರೀತಿಯಾಗಿ ಹೊಸ ಸೆಸ್ ಅನ್ನ ಸೇರ್ಪಡಿಸೋಕೆ ಇದೀಗ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಪಶ್ಚಿಮ ಘಟ್ಟದ ಸಂರಕ್ಷಣೆಗೆ ಈ ಒಂದು ನಿಧಿಯನ್ನ ಸಂಗ್ರಹ ಮಾಡುವಂತ ಗುರಿಯನ್ನ ರಾಜ್ಯ ಸರ್ಕಾರ ಹೊಂದಿದೆ. ಇನ್ನು ಪಶ್ಚಿಮ ಘಟ್ಟದ ನದಿಗಳ ನೀರು ಬಳಸುವ ಜನರಿಗೆ ಈ ಸೆಸ್ ಬೀಳುವಂತ ಸಾಧ್ಯತೆ ಇದೆ. ತುಂಗಾ, ಭದ್ರಾ, ಕಾವೇರಿ, ಕಬಿನಿ, ಹೇಮಾವತಿ, ಕೃಷ್ಣ ಜೊತೆಗೆ ಮಲಪ್ರಭಾ, ಘಟಪ್ರಭಾ ನದಿ ನೀರು ಯಾರ್ಯಾರು ಬಳಸ್ತಾರೋ ಆ ನಗರದ ಜನರಿಗೆ ಈ ಒಂದು ಸೆಸ್ ಬೀಳುವಂತ ಸಾಧ್ಯತೆ ಇದೆ. ಹೊಸದಾಗಿ ಒಂದು ನೀರಿನ ಸೆಸ್ ಅನ್ನ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ಅಂಡ್ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಹೊಸದಾಗಿ ಸೆಸ್ ಅನ್ನ ತರೋದಕ್ಕೆ ಹಸಿರು ಸೆಸ್ ಈ ಒಂದು ಸೆಸ್ನ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ರೀತಿಯಾಗಿ ಅನೇಕ ಬಾರಿ ಕಳೆದ ಅನೇಕ ವರ್ಷಗಳಲ್ಲಿ ಸಂಗ್ರಹಿಸಿರುವಂತಹ ಸೆಸ್ ಯಾವ ರೀತಿ ಹಳ್ಳ ಹಿಡಿದಿದೆ ಅಂತ ನಮಗೆ ಚೆನ್ನಾಗಿ ನೋಡಿದೀವಿ ಅಂಡ್ ಗೊತ್ತಿದೆ ಕೂಡ. ಇದು ಕೂಡ ಅದೇ ತರ ಆಗುತ್ತಾ ಅಥವಾ ಬದಲಾವಣೆ ನಿಜವಾಗ್ಲೂ ತರುತ್ತಾ ಅಂತ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ಖಂಡಿತವಾಗಿಯೂ ರಾಹುಲ್, ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಸಂರಕ್ಷಣಾ ಕಾಪು ನಿಧಿ ಸಂಗ್ರಹ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ರಾಜ್ಯ ಸರ್ಕಾರ ಹಾಕೊಂಡಿದೆ. ಹಾಗಾಗಿ ಆ ಭಾಗದಲ್ಲಿ ಹರಿತಾ ಇರತಕ್ಕಂಥ ಪಶ್ಚಿಮ ಘಟ್ಟದ ಪ್ರಮುಖ ನದಿಗಳೇನಿದ್ದಾವೆ, ತುಂಗಾ ಇರ್ಬೋದು, ಭದ್ರಾ, ಕಾವೇರಿ, ಕಬಿನಿ, ಹೇಮಾವತಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಸೇರಿದಂತೆ ಈ ನದಿಗಳ ಮೂಲವನ್ನ ಏನು ಉಪಯೋಗಿಸ್ತಾ ಇರತಕ್ಕಂಥ ಜನರಿಗೆ ಸೆಸ್ಸನ್ನ ವಿಧಿಸಬೇಕು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಕಡತವನ್ನ ರೆಡಿ ಮಾಡಿ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಸೆಸ್ಸನ್ನ ಸಂಗ್ರಹ ಮಾಡಿದ್ರೆ ಅಲ್ಲಿನ ನೀರಿನ ಬಿಲ್ ಜೊತೆಗೆ ₹3 ಅಥವಾ ₹2 ಪಾವತಿಸಿದರೆ ಅಲ್ಲಿ ಪರಿಸರ ಸಂರಕ್ಷಣೆ ಜೊತೆಗೆ ಪಶ್ಚಿಮ ಘಟ್ಟದ ಮಹತ್ವವನ್ನು ಕೂಡ ಅವರಿಗೆ ಮೂಡಿಸಿದಾಗುತ್ತೆ. ಅಂದ್ರೆ ಅನಾವಶ್ಯಕವಾಗಿ ನೀರು ಪೋಲ್ ಮಾಡೋದನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇನ್ನು ಪ್ರಮುಖವಾಗಿ ಅಲ್ಲಿ ನೀರಿನ ಸೆಸ್ಸನ್ನ ವಿಧಿಸಿ ಹಣವನ್ನ ಸಂಗ್ರಹ ಮಾಡಿದ್ರೆ ಪ್ರಮುಖವಾಗಿ ಅಲ್ಲಿ ಮಾನವ ಮತ್ತೆ ಏನು ವನ್ಯಜೀವಿ ಸಂಘರ್ಷ ಇದೆ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಬಹುದಿನದ ರಾಜ್ಯ ಸರ್ಕಾರದ ಲೆಕ್ಕಾಚಾರ ಏನಿದೆ ಅದಕ್ಕೂ ಕೂಡ ಹಣವನ್ನ ಉಪಯೋಗ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಹಾಕೊಂಡಿದೆ. ಜೊತೆಗೆ ಈಗಾಗಲೇ ನದಿಗಳಿಂದ ಇರ್ಬೋದು, ನಗರ ಮತ್ತೆ ಪಟ್ಟಣಗಳಿಗೆ ನೀರು ಪೂರೈಕೆ ಬಿಲ್ ಏನಿದೆ ಇದು ಕೆಲವೇ ಹಸಿರು ಸೆಸ್ಸನ್ನ ವಿಧಿಸೋದ್ರ ಜೊತೆಗೆ ಕಾಪು ನಿಧಿಯನ್ನ ಸ್ಥಾಪಿಸಿದರೆ ಈ ಹಣವನ್ನ ಪಶ್ಚಿಮ ಘಟ್ಟ ಮತ್ತೆ ಅರಣ್ಯ ಅಭಿವೃದ್ಧಿಗಾಗಿ ಜೊತೆಗೆ ವೃಕ್ಷ ಸಂರಕ್ಷಣೆಗಾಗಿ ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ರೈತರು ಸ್ವಯಂ ಪ್ರೇರಿತವಾಗಿ ಅರಣ್ಯ ಇಲಾಖೆಗೆ ಮಾರಾಟ ಮಾಡಲು ಕೃಷಿ ಭೂಮಿಯನ್ನು ಶಿವಪ್ರಸಾದ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ಈಗ ಅನೇಕ ವಿಷಯಗಳಲ್ಲಿ ಬೆಲೆ ಏರಿಕೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಾಮಾನ್ಯ ಜನರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ. ಇದು ಕೂಡ ಒಂದ್ ರೀತಿ ಟಾರ್ಗೆಟ್ ಆಗೋದಿಲ್ವಾ ಅಂತ? ಖಂಡಿತವಾಗಿಯೂ ರಾಹುಲ್, ಈಗ ಪ್ರಾಥಮಿಕ ಹಂತವಾಗಿ ಅಧಿಕಾರಿಗಳಿಗೆ ಈಗ ಅರಣ್ಯ ಸಚಿವರು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಸಾಧಕ ಬಾಧಕಗಳನ್ನ ಪರ ವಿರೋಧದ ಅಭಿಪ್ರಾಯವನ್ನು ರಾಜ್ಯ ಸರ್ಕಾರ ಆಲಿಸಬೇಕಾಗುತ್ತೆ. ಹಾಗಾಗಿ ಸದ್ಯ ಪ್ರಾಥಮಿಕ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇರೋದ್ರಿಂದ ಸೆಸ್ಸಿನ ಪರ ಇರ್ಬೋದು, ವಿರುದ್ಧ ಇರ್ಬೋದು, ಮತ್ತೆ ರಾಜ್ಯ ಸರ್ಕಾರಕ್ಕೆ ಜನರ ಯಾವ ರೀತಿ ಪರಿಸರ ರಕ್ಷಕರು ಇರ್ಬೋದು, ಜೊತೆಗೆ ಅಲ್ಲಿನ ಸ್ಥಳೀಯ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ರಾಜ್ಯ ಸರ್ಕಾರ ಆಲಿಸಬೇಕಾಗುತ್ತೆ. ಸದ್ಯ ಈಗ ಪ್ರಾಥಮಿಕ ಹಂತದಲ್ಲಷ್ಟೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಷ್ಟೇ ರಾಜ್ಯ ಸರ್ಕಾರ ಮುಂದುವರಿಯಲಿದೆ. ರಾಹುಲ್. ರೈಟ್ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.